ಬಡಿದಾಟ. ಅಲ್ಲ ರೀ, ಎಲ್ಲ ಮುಗೀತಲ್ಲ ಅಂತ ನೀವು ಅನ್ಕೊಳ್ತಾ ಇದ್ರಲ್ವಾ? ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟಿಗೆ ಕರೆದಿದ್ರು, ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟಿಗೆ ಕರೆದಿದ್ರು, ಎಲ್ಲವೂ ಕೂಡ ಕ್ಲಿಯರ್ ಆಗೋಗ್ಬಿಟ್ಟಿದೆ. ನಮ್ಮಲ್ಲಿ ಏನೂ ಇಲ್ಲ, ನಾವೆಲ್ಲ ಬ್ರದರ್ಸ್ ಅಂತ ಹೇಳಿದಂಥವ್ರು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅಲ್ವಾ? ಆದರೆ ಅವರನ್ನು ಫಾಲೋ ಮಾಡುವಂಥವ್ರು, ಅವರ ಬೆಂಬಲಕ್ಕೆ ನಿಲ್ಲುವಂಥವ್ರು ಹೇಳಿದಾರ ನಾವೆಲ್ಲ ಬ್ರದರ್ಸ್ ಅಂತ ಹೇಳಿಲ್ವಲ್ಲ. ಹಾಗಾಗಿ ಇವತ್ತು ಕಾಂಗ್ರೆಸ್ನ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರು ಇವತ್ತು ಬಂದಾಗೇನಾಯಿತು? ಡಿ ಕೆ ಅಂತ ಕೂಗಿದ್ರು. ಇನ್ನೊಂದು ಕಡೆಗೆ ಸಿದ್ದರಾಮಯ್ಯನವರು ಬಂದಾಗ ಸಿದ್ದರಾಮಯ್ಯ ಅಂತ ಆ ಕಡೆನೂ ಕೂಗಿದ್ರು. ಬಿಡ್ತಾರಾ? ಅವರ ಬಲ ಅವ್ರು ತೋರಿಸಿದ್ರು, ಇವರ ಬಲ ಇವರು ತೋರಿಸಿದ್ರು. ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದು ವೇಣುಗೋಪಾಲ್ ಅವರು. ಬಟ್ ಏನಾದರೂ ಫರಕ್ ಆಯ್ತಾ ಅಂದರೆ ಏನಾದರೂ ಆಯ್ತಾ? ಏನೂ ಆಗಿಲ್ಲ. ಹಿಂಗೆ ಬಂದರು, ಹಿಂಗೆ ಹೋಗುವಂಥ ಪರಿಸ್ಥಿತಿ, ಹಿಂಗೆ ಘೋಷಣೆ ಕೂಗಿದ್ರು, ಅಲ್ಲಿಗೆ ಮುಗೀತು. ಬಟ್ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾದಂಥ ಬೇಗುದಿ ಇದೆ, ಯಾವ ರೀತಿಯಾಗಿ ಬಣಗಳಿದೆ ಅನ್ನೋದನ್ನು ಇಲ್ಲೇ ಕ್ಲಿಯರ್ ಕಟ್ಟಾಗಿ ಹೇಳ್ತಿದ್ದೀರಾ. ಮಾಧ್ಯಮಗಳು ನೀವು ಸೃಷ್ಟಿ ಮಾಡಿದ್ರಿ ಅನ್ನೋದನ್ನು ನಿಲ್ಲಿಸಿ. ನಿಮ್ಮ ಬಣಗಳು ನಿಮ್ಮ ಮುಂದೆ ನೋಡಿ. ರಾಜ್ಯ ಕಾಂಗ್ರೆಸ್ ಸಿಎಂ ಕುರ್ಚಿ ಕದನ ಕುತೂಹಲ. ಕುರ್ಚಿ ಫೈಟ್ ಮಧ್ಯೆ KCV ಸಿದ್ದು ಮುಖಾಮುಖಿ. ಬ್ರೇಕ್ಫಾಸ್ಟ್ ಸಭೆಯ ವರದಿ ಕೊಟ್ಟ ಸಿದ್ದರಾಮಯ್ಯ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರವೂ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಬೆಂಗಳೂರು ವಿವಿ ಆವರಣದಲ್ಲಿನ ಸರ್ವಮತ ಸಮ್ಮೇಳನದಲ್ಲಿ ಭಾಗಿಯಾಗೋಕೆ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಮಂಗಳೂರಿಗೆ ಬಂದಿದ್ರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ KC ವೇಣುಗೋಪಾಲ್ ಮುಖಾಮುಖಿಯಾಗಿದ್ದಾರೆ. ಮಂಗಳೂರಿನ ಕಾವೇರಿ ಅತಿಥಿ ಗೃಹದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ. ಈ ವೇಳೆ ಸಿಎಂ ಸಿದ್ದರಾಮಯ್ಯ ವೆಜ್ ಅಂಡ್ ನಾನ್ ವೆಜ್ ಬ್ರೇಕ್ಫಾಸ್ಟ್ ವರದಿ ಕೊಟ್ಟಿದ್ದಾರೆ. ಎರಡೂ ನಿವಾಸದ ಬೆಳವಣಿಗೆಗಳ ಬಗ್ಗೆ ಮೌಖಿಕವಾಗಿ ಸಿಎಂ ಮಾಹಿತಿ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಬಳಿಕವೂ ಬೂದಿ ಮುಚ್ಚಿದ ಕೆಂಡದಂತಾಗಿತ್ತು. ಇದರ ನಡುವೆ ಇವತ್ತು ಮಂಗಳೂರಿನಲ್ಲಿ ನಡೆದಿರುವಂಥ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಬಂದಿದ್ದರು. ಈ ಸಂದರ್ಭದಲ್ಲಿ AICCಯ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ರವರು ಬಂದಿದ್ದರು. ಆ ಸಂದರ್ಭದಲ್ಲಿ ಇಬ್ಬರು ಒಂದು ಹಂತದಲ್ಲಿ ಮಾತುಕತೆಯನ್ನು ಮಾಡಿದ್ದಾರೆ. ಕೋಣಜೆಯ ಯೂನಿವರ್ಸಿಟಿಯ ಒಂದು ಗೆಸ್ಟ್ ಹೌಸ್ನಲ್ಲಿ ಒಂದು ಸುಮಾರು 15 ನಿಮಿಷಗಳ ಕಾಲ ಇಬ್ಬರು ಮಾತುಕತೆಯನ್ನು ಮಾಡಿದ್ದಾರೆ. ಈ ಮಾತುಕತೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗಳು ಆರಂಭ ಆಗಿದೆ. ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕವೂ ಈಗ ಮುಖಾಮುಖಿ ಆಗಿರುವಂತಹ ಸಿಎಂ ಜೊತೆಗೆ AICCಯ ಪ್ರಧಾನ ಕಾರ್ಯದರ್ಶಿ ಅವರು ಮುಖಾಮುಖಿ ಆಗಿದ್ದಾರೆ. ಇವರು ಈ ರಾಜಕಾರಣದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿರುವಂಥದ್ದು ಈಗ ಬೆಳಕಿಗೆ ಬಂದಿದೆ. DKಶಿ ಸಿಎಂ ಪರ ಅಭಿಮಾನಿಗಳ ಜೈಕಾರ. KC ವೇಣುಗೋಪಾಲ್ ಮುಂದೆ ಶಕ್ತಿ ಪ್ರದರ್ಶನ. ಮಂಗಳೂರು ಏರ್ಪೋರ್ಟ್ಗೆ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಆಗಮಿಸಿದ ವೇಳೆ ಭರ್ಜರಿ ಸ್ವಾಗತ ಕೋರಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ವೇಣುಗೋಪಾಲ್ರನ್ನ ಸ್ವಾಗತಿಸಿದರು. ಏರ್ಪೋರ್ಟ್ನಿಂದ ವೇಣುಗೋಪಾಲ್ ಹೊರ ಬರ್ತಾ ಇದ್ದ ಹಾಗೆ DK ಶಿವಕುಮಾರ್ ಪರ ಅಭಿಮಾನಿಗಳು ಡಿಕೆ ಅಂತ ಘೋಷಣೆ ಕೂಗಿದ್ದಾರೆ. DCM DK ಶಿವಕುಮಾರ್ ಆಪ್ತ ಮಿಥುನ್ ರೈ ಹಾಗೂ ಬೆಂಬಲಿಗರು ಘೋಷಣೆ ಕೂಗಿದ್ದಾರೆ. DCM DKಶಿ ಇವತ್ತೇ ಸಿಎಂ ಆಗಬೇಕು. DK ಸಿಎಂ ಘೋಷಣೆಗೆ ಮಿಥುನ್ ರೈ ಸಮರ್ಥನೆ. DK ಮುಂದಿನ ಸಿಎಂ ಘೋಷಣೆಗೆ ಕಾಂಗ್ರೆಸ್ ನಾಯಕ ಮಿಥುನ್ ರೈ ಸಮರ್ಥಿಸಿಕೊಂಡಿದ್ದಾರೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಕೇಳಿದ್ರೆ DKಶಿ ಇವತ್ತೇ ಸಿಎಂ ಆಗಬೇಕು. ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಬಹಳ ಶ್ರಮ ಪಟ್ಟಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನನ್ನ ಆಸೆ, ನನ್ನ ಸಂಕಲ್ಪ, ನನ್ನ ವ್ರತ ಎಲ್ಲವೂ ಇದೆ ಅಂತ ಕಾಂಗ್ರೆಸ್ ನಾಯಕ ಮಿಥುನ್ ರೈ ತಮ್ಮ ಒತ್ತಾಸೆ ವ್ಯಕ್ತಪಡಿಸಿದ್ದಾರೆ. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಜೋಡೆತ್ತಾಗಿ ಈ ರಾಜ್ಯದಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದಾರೆ. DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದಿದ್ರೆ ಸಿದ್ದರಾಮಯ್ಯ ಅವರೇ ಮಾಡ್ತಾರೆ. ನಮ್ಮಲ್ಲಿ ಇರೋದು ಒಂದೇ ಬಣ, ಕಾಂಗ್ರೆಸ್ ಬಣ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದಕ್ಕೆ ನಾವು ಬದ್ಧ ಅಂದಿದ್ದಾರೆ. KC ವೇಣುಗೋಪಾಲ್ ಮಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಂದಂಥ ಸಂದರ್ಭದಲ್ಲಿ DKಶಿ ಪರವಾದಂಥ ಘೋಷಣೆಗಳು ಕೂಗಿ ಬಂದಿರುವಂಥದ್ದು. ಅದರ ಜೊತೆಗೆ ಯುವ ಮುಖಂಡರಾಗಿರುವಂಥ ಮಿಥುನ್ ರೈ ಅವರ ನೇತೃತ್ವದಲ್ಲಿ ಈ ಒಂದು ಘೋಷಣೆಗಳನ್ನು ಕೂಗುವಂಥ ಕೆಲಸಗಳಾಗಿದೆ. ಹೀಗಾಗಿ ನಮ್ಮ ಜೊತೆ ಈಗ ಮಿಥುನ್ ರೈ ಅವರಿದ್ದಾರೆ. ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ DKಶಿ ಪರವಾದ ಘೋಷಣೆಗಳನ್ನು ಕೂಗಿದ್ರಿ? ಯಾವ ನಾಯಕರು ಬಂದರೂ ಕೂಡ ನಾವು ಈ ಘೋಷಣೆ ಕೂಗ್ತೀವಿ. ಇವತ್ತೇನಿದು ಹೊಸತೇನಲ್ಲ. ನೋಡಿ, KC ವೇಣುಗೋಪಾಲ್ರವರು AICC ಜನರಲ್ ಸೆಕ್ರೆಟರಿ, ನಮ್ಮ ದೇಶದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅವರು. ನಮ್ಮ ಕಾಂಗ್ರೆಸ್ ಪ್ರೋಟೋಕಾಲ್ ಏನು ಹೇಳ್ತದೆ ಅಂತ ಹೇಳಿದರೆ, ನಾವು ಯಾವುದೇ ರಾಷ್ಟ್ರೀಯ ನಾಯಕರು ಬಂದರೂ ಮೊಟ್ಟ ಮೊದಲಿಗೆ ನಾವು ಜೈಕಾರವನ್ನು ಹಾಕೋದು ನಮ್ಮ ಅಗ್ರಗಣ್ಯ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ. ಅದಾದಮೇಲೆ ನಾವು ಜೈಕಾರ ಕೂಗುವಂಥದ್ದು ಸನ್ಮಾನ್ಯ KC ವೇಣುಗೋಪಾಲ್ರವರಿಗೆ. ಅದಾದಮೇಲೆ ಸಹಜವಾಗಿಯೇ ನಾವೆಲ್ಲ ಪ್ರೋಟೋಕಾಲ್ ಪ್ರಕಾರ ನಾವೆಲ್ಲ ಕೆಡರ್ ಬೇಸ್ಡ್ ಕಾರ್ಯಕರ್ತರಲ್ಲ, ನಾವೆಲ್ಲ ತಳಮಟ್ಟದಿಂದ ಬಂದವರು. ನಾವು ಕೆಡರನ್ನು ಪ್ರೋಟೋಕಾಲನ್ನು ನಾವು ಮೀರಿ ಹೋಗುವಂಥ ಕಾರ್ಯಕರ್ತರಲ್ಲ. ಪ್ರೋಟೋಕಾಲ್ ಪ್ರಕಾರ ನಾವು ನಮ್ಮ ರಾಜ್ಯದ
ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಜಯಕಾರವನ್ನು ಕೂಗಿದ್ದೇವೆ. ಇದರಲ್ಲಿ ತಪ್ಪೇನುಂಟು? ಅಂದ್ರೆ ಕೇವಲ ಅಧ್ಯಕ್ಷರ ನೆಲೆಯಲ್ಲಿ ಮಾತ್ರ ಘೋಷಣೆ ಹೋಗಿದ್ದಾರೆ. ಅದರ ಜೊತೆಗೆ ಈಗ ಕುರ್ಚಿ ಕಿತ್ತಾಟ ಅಂತ ಆಗ್ತಾ ಇದೆ. ಹಾಗಾಗಿ ಡಿ ಕೆ ಶಿಯನ್ನ CM ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನ ಆಗಿದೆಯಾ ಇಲ್ಲಿ? ಕುರ್ಚಿ ಕಿತ್ತಾಟ ಎಲ್ಲ ಅದೆಲ್ಲ ನೀವು ಮಾಧ್ಯಮದವರು ಸೃಷ್ಟಿ ಮಾಡಿದಂಥದ್ದು. ನಮ್ಮಲ್ಲಿ ಯಾವುದೇ ಕಿತ್ತಾಟ ಇಲ್ಲ, ಜಗಳಾಟ ಇಲ್ಲ, ಹೊಡೆದಾಟ ಇಲ್ಲ, ಪರದಾಟ ಇಲ್ಲ. ನಾವೆಲ್ಲ ನಮ್ಮ ಒಂದೇ ಲಕ್ಷ್ಯ 2028ನೇ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂಥದ್ದು. ಇದೇ ನಮ್ಮ ಗುರಿ. ಬಹುಶಃ ಡಿ ಕೆ ಶಿ ಅವರು ಮತ್ತು ಸಿದ್ದರಾಮಯ್ಯ ಅವರು ಜೋಡೆತ್ತುಗಳು. ಡಿ ಕೆ ಶಿ ಅವರು ಮತ್ತು ಸಿದ್ದರಾಮಯ್ಯ ಅವರು ಎಂದಿಗೂ ಅವರಲ್ಲಿ ಪರ ವಿರೋಧ ಅಂತ ಇಲ್ವೇ ಇಲ್ಲ. ಸಿದ್ದರಾಮಯ್ಯ ಪರವಾಗಿಯೂ ಜಯಘೋಷ, ಆಪ್ತರಿಗೆ ಸುಮ್ಮನಿರುವಂತೆ ಸೂಚಿಸಿದ್ದ ಸಿಎಂ. ಇನ್ನು ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಸಿಎಂ ಸಿದ್ದರಾಮಯ್ಯ ಪರವೂ ಅಭಿಮಾನಿಗಳು ಜಯಘೋಷ ಕೂಗಿದ್ದಾರೆ. ಡಿಸಿಎಂ ಡಿಕೆಶಿ ಬೆನ್ನಲ್ಲೇ ಸಿದ್ದು ಬೆಂಬಲಿಗರು ಕೂಡ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಸಿದ್ದು ಪೂರ್ಣಾವಧಿ ಸಿಎಂ ಅಂತ ಘೋಷಣೆ ಕೂಗಿದ್ದಾರೆ. ಮೇಲ್ಮನೆ ಸದಸ್ಯ ಐವಾನ್ ಡಿಸೋಜಾ ನೇತೃತ್ವದಲ್ಲಿ ಘೋಷಣೆ ಕೂಗಿದ್ದಾರೆ. ಈ ವೇಳೆ ಆಪ್ತರಿಗೆ ಸುಮ್ಮನಿರುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದ MLC ಐವಾನ್ ಡಿಸೋಜಾ, ನಾವು ಸಿದ್ದರಾಮಯ್ಯ ಅವರನ್ನ ಸ್ವಾಗತ ಮಾಡಿದ್ದೀವಿ, ಮತ್ತೆ ನೀವು ಇನ್ನೂ ಗಟ್ಟಿಯಾಗಬೇಕು ಅಂತ ಹೇಳಿದ್ದೀವಿ. ಪೂರ್ಣಾವಧಿ ಸಿಎಂ ಆಗಬೇಕು ಅಂತ ಘೋಷಣೆ ಕೂಗಲಿಲ್ಲ. ಸಿದ್ದರಾಮಯ್ಯಗೆ ಜಯವಾಗಲಿ ಅಂತ ಘೋಷಣೆ ಕೂಗಿದ್ದೀವಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ ಹಾಗೂ ನಮ್ಮ KPCC ಅಧ್ಯಕ್ಷರು, ಇಬ್ಬರನ್ನ ನಾವು ಸಮಾನವಾಗಿ ಗೌರವಿಸ್ತೀವಿ ಅಂದಿದ್ದಾರೆ. ನಾವು ಸಿದ್ದರಾಮಯ್ಯ ವೆಲ್ಕಮ್ ಮಾಡಿದ್ದೇವೆ ಮತ್ತು ನೀವು ಇನ್ನೂ ಗಟ್ಟಿಯಾಗಬೇಕು ಅಂತ ಹೇಳಿದ್ದೇವೆ. ನಿಮ್ಮಿಂದ ಇವತ್ತು ಅಹಿಂದ ಅವರನ್ನು ಒಟ್ಟು ಸೇರಿಸುವ ಕೆಲಸ ಆಗ್ತಾ ಇದೆ. ನೀವು ಇನ್ನೂ ಗಟ್ಟಿ ಆಗಬೇಕು ಮತ್ತು ನಿಮ್ಮ ನೇತೃತ್ವ ಬೇಕು ಅಂತ ಹೇಳಿದೆ. ಇಂಥ ಘೋಷಣೆ ಕೂಗಲಿಲ್ಲ. ಸಿದ್ದರಾಮಯ್ಯರಿಗೆ ಜಯವಾಗಲಿ ಅಂತ ಘೋಷಣೆ ಮಾಡಿದೆ. ಸಿದ್ದರಾಮಯ್ಯವರು ನಮ್ಮ ಮುಖ್ಯಮಂತ್ರಿ, ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಉಪಮುಖ್ಯಮಂತ್ರಿ ಮತ್ತು KPCC ಅಧ್ಯಕ್ಷರು, ಅವರು ಇಬ್ಬರನ್ನು ನಾವು ಸಮಾನವಾಗಿ ಗೌರವಿಸಿದ್ದೇವೆ. ಓನ್ಲಿ ವಿ ವೆಲ್ಕಮ್ ಇದ್ದಾರೆ. ಅಹಿಂದದವರು ಪ್ರಥಮ ಬಾರಿ ಒಟ್ಟಾಗಿದ್ದಾರೆ, ಅವರು ವೆಲ್ಕಮ್ ಮಾಡ್ತಾ ಇದ್ದೇವೆ, ಬಿಟ್ಟರೆ ಬೇರೆ ಏನು. ಇನ್ನು ದಂಡ ನಾಯಕರು ಕದನ ವಿರಾಮ ಘೋಷಣೆ ಮಾಡಿದ್ರು. ಆ ನಂತರದ ನಾಯಕರು ಇದನ್ನ ಪಾಲಿಸ್ತಿಲ್ವಾ ಅನ್ನೋ ಪ್ರಶ್ನೆ ಇದ್ದಿದೆ. AICC ಪ್ರಧಾನ ಕಾರ್ಯದರ್ಶಿ ಅವರ ಮುಂದೆನೆ ಸಿಎಂ ಮತ್ತು DCM ಬೆಂಬಲಿಗರು ಶಕ್ತಿ ಪ್ರದರ್ಶನ ಮಾಡಿದ್ದು, ಇದು ಹೈಕಮಾಂಡ್ಗೆ ಯಾವ ರೀತಿ ಸಂದೇಶ ಕೊಡುತ್ತೋ ಕಾದ್ ನೋಡಬೇಕು. ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.